ಆತ್ಮೀಯ ಸ್ನೇಹಿತರೆ, ಭಾರತದ ಜನಗಣತಿ 2027 ಈ ವಿಡಿಯೋದಲ್ಲಿ ನಾವು HLO ಜನಗಣತಿ ಅಪ್ಲಿಕೇಶನ್ನಲ್ಲಿ CN ಸಂಖ್ಯೆ ಕೊಡಬೇಕೆ, ಸಿಂಕ್ ಮಾಡಿದ ಮೇಲೆ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಸಂಖ್ಯೆಗಳನ್ನು ಬದಲಾಯಿಸಬಹುದೇ? ಈ ವಿಡಿಯೋದಲ್ಲಿ ನಾವು ಈ ಎರಡು ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಕ್ಲಾರಿಟಿಯನ್ನ ತಗೊಳ್ಳೋಣ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ಈ ವಿಡಿಯೋದ ಬಗ್ಗೆ ಏನೇ ಸಜೆಷನ್ಸ್ ಇದ್ರೆ ಕೊನೆಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಮತ್ತು ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗಬೇಕು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನೋಟಿಫಿಕೇಶನ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಮೊದಲನೇ ಪ್ರಶ್ನೆ, HLO ಜನಗಣತಿ ಅಪ್ಲಿಕೇಶನ್ನಲ್ಲಿ CN ಸಂಖ್ಯೆ ಕೊಡಬೇಕೆ? ಆತ್ಮೀಯರೇ, ಎಲ್ಲರೂ ತುಂಬ ಕೇಳ್ತಾ ಇದ್ದೀರಾ ಮತ್ತು ಎಲ್ರಿಗೂ ತುಂಬ ಕನ್ಫ್ಯೂಷನ್ ಇರೋ ಟಾಪಿಕ್ ಏನಂದರೆ, ಕಟ್ಟಡಗಳು ಮತ್ತು ಜನಗಣತಿ ಮನೆಗಳ ಹಿಂದೆ CN ನಂಬರನ್ನು ನಾವು ಹಾಕಬೇಕೋ ಬೇಡವೋ HLO ಆ್ಯಪ್ನಲ್ಲಿ ಅನ್ನೋದು. ಈಗ ನಿಮ್ಮೆಲ್ಲರಿಗೂ ತಿಳಿದಿದೆ, ಜನಗಣತಿ ಮನೆಗಳ ಹಿಂದೆ ನಾವು CN ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಗಣತಿಯನ್ನು ಮಾಡೋಕ್ಕೆ ಹೋಗ್ಬೇಕಾದ್ರೆ ನಾವು ಯಾವಾಗ ಜನಗಣತಿ ಮನೆ ಸಂಖ್ಯೆಯನ್ನು ಚೂಸ್ ಮಾಡ್ತೀವೋ ಅಲ್ಲಿ ಡಿಫಾಲ್ಟ್ ಆಗಿ ಸೀರಿಯಲ್ ಆಗಿ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 0001 0002 ಅಂತ ಬರ್ತಾ ಹೋಗುತ್ತೆ. ಅಲ್ಲಿ CN ಅನ್ನು ಎಂಟ್ರಿ ಮಾಡೋಕ್ಕೆ ನಿಮಗೆ ಯಾವುದೇ ಅವಕಾಶ ಇಲ್ಲ. ಈಗ ನಮಗೆ ಕನ್ಫ್ಯೂಷನ್ ಇರೋದು, ಕಟ್ಟಡಗಳ ಹಿಂದೆ ನಾವು CN ನಂಬರನ್ನು ಹಾಕಬೇಕೋ ಬೇಡವೋ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ಸೊ ಇದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ನಾನು ಇಲ್ಲಿ ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ನಿಮಗೆ ಸಿಕ್ಕಿದೆ ಕೈಪಿಡಿ, ನಿಮಗೆ ಟ್ರೈನಿಂಗ್ ಆಗಬೇಕಾದ್ರೆ ನಿಮಗೆ ಮ್ಯಾನ್ಯಲ್ ಸಿಕ್ಕಿದೆ. ಆ ಮ್ಯಾನ್ಯಲ್ನ ಪೇಜ್ ನಂಬರ್ 28ಕ್ಕೆ ಹೋಗಿ ಪೇಜ್ ನಂಬರ್ 28ರಲ್ಲಿ ನೀವು ಗಮನಿಸ್ಬೋದು, ಕಟ್ಟಡಗಳು ಮತ್ತು ಜನಗಣತಿ ಮನೆಗಳನ್ನು ಗುರುತಿಸುವುದು ಹೇಗೆ ಮತ್ತು ಸಂಖ್ಯೆಗಳನ್ನು ಹೇಗೆ ಕೊಡಬೇಕು, ಅಲ್ಲಿ ಪ್ರತಿಯೊಂದು ಸನ್ನಿವೇಶಗಳು ಯಾವ ಥರ ಕಟ್ಟಡಗಳು ಬರುತ್ತೆ, ಯಾವ ಥರ ಜನಗಣತಿ ಮನೆಗಳು ಬರುತ್ತೆ ಅನ್ನೋದನ್ನು ಪುಟ ಸಂಖ್ಯೆ 28ರಿಂದ ನೀವು 31ರವರೆಗೂ ಗಮನಿಸ್ತಾ ಹೋಗ್ಬೋದು. ಪುಟ ಸಂಖ್ಯೆ 31ಕ್ಕೆ ಹೋದರೆ ನೀವು ಇಲ್ಲಿ ಲಾಸ್ಟ್ನೇ ಪ್ಯಾರದಲ್ಲಿ ಮನೆಗಳಿಗೆ ಸಂಖ್ಯೆಗಳನ್ನು ನೀಡಲು ಮಾರ್ಗದರ್ಶನ ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟು. CN ನಂಬರನ್ನು ನಾವು ಕೊಡಬೇಕೋ ಬೇಡವೋ ಅನ್ನೋದು ನಾವು ಇಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿತಾ ಹೋಗುತ್ತೆ. 4.3 ನೀವು ಗಮನಿಸ್ಬೋದು. ಇಲ್ಲಿ ಅದರಲ್ಲಿ 4.3.1ನಲ್ಲಿ ನಾನು ಓದ್ತಾ ಹೋಗ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಜನಗಣತಿಯ ಉದ್ದೇಶಕ್ಕಾಗಿ ಮನೆ ಸಂಖ್ಯೆ ಎಂದರೆ ನಿಮ್ಮ ಮನೆಪಟ್ಟಿ ಬ್ಲಾಕ್ನಲ್ಲಿರುವ ಪ್ರತಿಯೊಂದು ಕಟ್ಟಡ ಮತ್ತು ಜನಗಣತಿಯು ವ್ಯವಸ್ಥಿತವಾಗಿ ನಿಗದಿಪಡಿಸಿದ ಸಂಖ್ಯೆಯನ್ನು ಹೊಂದಿದೆ ಮತ್ತು ಕಟ್ಟಡದಲ್ಲಿನ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ಲೇಔಟ್ ಮ್ಯಾಪ್ನಲ್ಲಿ ತೋರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಇಲ್ಲಿ ನೋಡಿ, ಕಟ್ಟಡದಲ್ಲಿನ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ಲೇಔಟ್ ಮ್ಯಾಪ್ನಲ್ಲಿ ತೋರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಈಗ ನೀವಾಗಲೇ ಲೇಔಟ್ ಮ್ಯಾಪನ್ನು ಸಿದ್ಧಪಡಿಸ್ಕೊಂಡಿರ್ತೀರ, ಅಲ್ಲಿ ನೀವು ಖಚಿತಪಡಿಸ್ಕೊಳ್ಳಿ. ನಂತರ ನೋಡಿ, ಗಣತಿದಾರರು ಜನಗಣತಿ ಸಂಖ್ಯೆಯನ್ನು ಬಳಸಿದರೆ, ವೆರಿ ಇಂಪಾರ್ಟೆಂಟ್, ಗಣತಿದಾರರು ಜನಗಣತಿ ಸಂಖ್ಯೆಯನ್ನು ಬಳಸಿದರೆ, ಯಾವಾಗ ನೀವು ಜನಗಣತಿ ಸಂಖ್ಯೆಯನ್ನು ಬಳಸ್ತೀರಾ. ನಂತರ ನೋಡಿ, ಕಟ್ಟಡ ಅಥವಾ ಜನಗಣತಿ ಮನೆಗಳ ಸಂಖ್ಯೆಗಳನ್ನು ಗುರುತಿಸಲು ಜನಗಣತಿ ಸಂಖ್ಯೆ ಹಿಂದೆ CN ಗುರುತಿನೊಂದಿಗೆ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ಹೇಳ್ತಿದ್ರೆ ಕಟ್ಟಡ ಮತ್ತೆ ಜನಗಣತಿ ಮನೆಗಳ ಸಂಖ್ಯೆಯನ್ನು ಗುರುತಿಸಲು ಅಂದರೆ, ಏನಕ್ಕೆ ಗುರುತಿಸಲು ಅಂದರೆ, ನೀವು ಒಂದು ಮನೆಗೆ ಹೋಗ್ತೀರಾ, ಆ ಮನೆಯ ಮುಂದೆ ತುಂಬ ಸಂಖ್ಯೆಗಳು ಇರ್ತವೆ. ನೀವು CN ಅನ್ನು ಏನಕ್ಕೆ ಬರೀಬೇಕು ಅಂದರೆ, ಇದು ನೀವು ನೆಕ್ಸ್ಟ್ ಇಯರು ಕೂಡ ಈ ಮನೆಗೆ ಹೋಗಿ ಗಣತಿ ಮಾಡಬೇಕಾಗಿರೋದ್ರಿಂದ ನೀವು ಹಾಕಿರುವ ಸಂಖ್ಯೆ CN ಅಂತ ಹಾಕಿದರೆ ಇದು ನೀವು ಸೆನ್ಸಸ್ ಮಾಡಿರುವ ನಂಬರ್ ಅಂತ ನಿಮಗೆ ಗೊತ್ತಾಗೋದಕ್ಕೋಸ್ಕರ CN ಅಂತ ಬರೀಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, CN ಗುರುತಿನೊಂದಿಗೆ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ. ಅಂದರೆ ನಮಗಾಗಲೇ ಫುಲ್ಲು ಇಲ್ಲಿ ಕಟ್ಟಡ ಮತ್ತು ಜನಗಣತಿ ಇವೆರಡರಲ್ಲಿ ಜನಗಣತಿ ಮನೆಗೆ ನಾವು ಇಲ್ಲಿ CN ನಂಬರನ್ನು ಹಾಕಕ್ಕೆ ಬರೋದೇ ಇಲ್ಲ. ನಂತರ ಕಟ್ಟಡಕ್ಕೆ ಕೊಡಬೇಕೋ ಬೇಡವೋ ಅನ್ನೋದು, ಇಲ್ಲಿ ನೀವು ಮ್ಯಾನ್ಯುಯಲ್ನ ನಮಗೆ ಏನು ಟ್ರೈನಿಂಗನ್ನು ಕೊಟ್ಟಿದ್ದಾರೆ, ಮ್ಯಾನ್ಯುಯಲನ್ನೇ ಬಳಸಿ ಟ್ರೈನಿಂಗನ್ನು ಕೊಟ್ಟಿರೋದ್ರಿಂದ ನೀವು ವೆರಿ ಇಂಪಾರ್ಟೆಂಟ್ ಇಲ್ಲಿ ಗಮನಿಸಬೇಕಾಗಿರೋದು, CN ನಂಬರನ್ನು ನಾವು ನಮ್ಮ ಗುರುತಿಗಾಗಿ ಅಂದರೆ
ನಾವು ನೆಕ್ಸ್ಟು ಕೂಡ ಆ ಮನೆಗೆ ಹೋದರೆ ಅದು ಸೆನ್ಸಸ್ ನಂಬರ್ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಗುರುತಿಸಲು ಜನಗಣತಿ ಸಂಖ್ಯೆ ಹಿಂದೆ CN ಗುರುತಿನೊಂದಿಗೆ ಸಂಖ್ಯೆಗಳನ್ನು ಬರೆಯಿರಿ ಅಂತ ನಿಮಗೆ ಇಲ್ಲಿ ಹೇಳ್ತಾ ಬರುತ್ತೆ ಮ್ಯಾನ್ಯಲ್ಲು. ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ನಾವು ಕಟ್ಟಡ ಸಂಖ್ಯೆಗಳ ಹಿಂದೆ ಕೂಡ HLO ಆ್ಯಪ್ನಲ್ಲಿ CN ಸಂಖ್ಯೆಯನ್ನು ನಮೂದಿಸುವ ಅವಶ್ಯಕತೆ ಇರೋದಿಲ್ಲ. ಇದಾಗ್ಯೂ ಕೂಡ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಒಂದು ಸಲ ನಿಮ್ಮ ಸೂಪರ್ವೈಸರ್ಗಳಿಗೆ ಇದನ್ನು ಮನವರಿಕೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಆಗುತ್ತೆ. ಅದಾಗ್ಯೂ ಕೂಡ ನಿಮಗೆ ಇನ್ನೂ ಡೌಟ್ ಇದೆ ಅಂದರೆ ನೀವು ಪುಟ ಸಂಖ್ಯೆ 92ಕ್ಕೆ ಬಂದರೆ ಅಲ್ಲಿ ನೀವು ಗಮನಿಸ್ಬೋದು, ಪುಟ ಸಂಖ್ಯೆ 92ರಲ್ಲಿ ನಿಮ್ಮ ಕೈಪಿಡಿಯ ಪುಟ ಸಂಖ್ಯೆ 92ರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಇಲ್ಲಿ ನೋಡಿ 2.9 ಒಂದು ಜನಗಣತಿ ಮನೆಯಲ್ಲಿ ಒಂದಕ್ಕಿಂತಲೂ ಹೆಚ್ಚು ಕುಟುಂಬಗಳು ಇರುವ ಸಾಧ್ಯತೆ ಇದೆ. ಪ್ರತಿಯೊಂದು ಕುಟುಂಬಕ್ಕೂ ಪ್ರತ್ಯೇಕ ಕ್ರಮ ಸಂಖ್ಯೆ ನೀಡಬೇಕು. ಉದಾಹರಣೆಗೆ ನೀವು ಈಗಾಗಲೇ ಕಟ್ಟಡ ಸಂಖ್ಯೆ 5ರವರೆಗೆ ಸಾಲಿನ ಸಂಖ್ಯೆ 008 ನೀಡಿದ್ದೀರಿ. ಇದು ಸಾಲಿನ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ ಸಾಲಿನ ಸಂಖ್ಯೆ ಮತ್ತು ಕಟ್ಟಡ ಸಂಖ್ಯೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಮತ್ತು ಕಟ್ಟಡ ಸಂಖ್ಯೆ 6ರಲ್ಲಿರುವ, ಇಲ್ಲಿ ವೆರಿ ಇಂಪಾರ್ಟೆಂಟು, ನಾವು ಈ ಸನ್ನಿವೇಶದಲ್ಲಿ ಉದಾಹರಣೆಗೆ ತಗೊಳ್ತಿರೋದು ಕಟ್ಟಡ ಸಂಖ್ಯೆ 6ರಲ್ಲಿರುವ ಜನಗಣತಿ ಮನೆಗಳನ್ನು ಮನೆಪಟ್ಟಿ ಅನುಸೂಚಿಯಲ್ಲಿ ಭರ್ತಿ ಮಾಡುವ ಸಮಯದಲ್ಲಿ ಉದ್ಭವವಾಗುವ ವಿವಿಧ ರೀತಿಯ ಸಂದರ್ಭಗಳನ್ನು ಕೆಳಗೆ ನೀಡಲಾದ ಉದಾಹರಣೆಗಳೊಂದಿಗೆ ತೋರಿಸಲಾಗಿದೆ. ಇಲ್ಲಿ ಆತ್ಮೀಯರೇ ನೀವು ಗಮನಿಸ್ಬೋದು, ಈ ಸನ್ನಿವೇಶ ಏನಂದರೆ ಒಂದು ಕಟ್ಟಡಕ್ಕೆ ಹೋಗ್ತೀರಾ, ಅಲ್ಲಿ ಒಂದು ಜನಗಣತಿ ಮನೆ ಇದೆ, ಆದರೆ ಒಂದಕ್ಕಿಂತ ಹೆಚ್ಚು ಕುಟುಂಬಗಳಿರುತ್ತೆ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು CN ನಂಬರ್ ಕೊಡಬೇಕೋ ಬೇಡವೋ ಅನ್ನೋದಕ್ಕೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸಂದರ್ಭ ಒಂದನ್ನು ಗಮನಿಸಿ. ಇಲ್ಲಿ ನೋಡಿ, ಕಟ್ಟಡ ಸಂಖ್ಯೆಯನ್ನು 6 ಕೊಟ್ಟಿದ್ದಾರೆ, ಜನಗಣತಿ ಮನೆ ಸಂಖ್ಯೆ 008 ಬಂದಿದೆ. ಸೊ ಅದೇ ರೀತಿ ಈ ಸಂದರ್ಭನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ತುಂಬ ಡೌಟ್ ಇದೆ. ಒಂದು ಕಟ್ಟಡ, ಒಂದು ಜನಗಣತಿ ಮನೆ, ಅಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳಿದ್ರೆ ಸಂದರ್ಭ ಒಂದು ನೋಡಿ, ಕಟ್ಟಡ ಸಂಖ್ಯೆ 6ರಲ್ಲಿ ಒಂದು ಜನಗಣತಿ ಮನೆ ಮತ್ತೆ ವಾಸೇತರ ಉದ್ದೇಶಕ್ಕಾಗಿ ಬಳಕೆ ಅಂತ ಇದೆ. ವಾಸೇತರ ಅಂದರೆ ಅಲ್ಲಿ ವಾಸ ಇರಲ್ಲ, ಅದಕ್ಕೆ ಬಳಸ್ತಾ ಇದ್ದಾರೆ ಅಂತ. ಸಂದರ್ಭ 2ಕ್ಕೆ ಬನ್ನಿ, ವಾಸೇತರ ಉದ್ದೇಶ ಬಳಕೆ ಮಾಡ್ತೀರಂತ. ಇಲ್ಲಿ ಜನಗಣತಿ ಮನೆ ಸಂಖ್ಯೆ 008 ಕೊಡ್ತೀರಾ, ಇಲ್ಲಿ ಕುಟುಂಬದ ಸಂಖ್ಯೆ ಬರೋದಿಲ್ಲ. ಯಾವಾಗ ವಾಸೇತರ ಬಳಕೆ ಮಾಡ್ತಿರ್ತಾರೋ ಅಲ್ಲಿ ಕುಟುಂಬದ ಸಂಖ್ಯೆ NA ಅಂತ ಬರುತ್ತೆ. ನೀವು ಇದನ್ನ ಈಗಾಗಲೇ ಗಮನಿಸಿರ್ತೀರ. ನಂತರ ಬಂದರೆ ಇಲ್ಲಿ ಸಂದರ್ಭ 2, ಕುಟುಂಬ ಸಂಖ್ಯೆ 6ರಲ್ಲಿ ಒಂದು ಜನಗಣತಿ ಮನೆ ಮತ್ತು ಒಂದು ಕುಟುಂಬ ಇದೆ. ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ ನೋಡಿ, 6ರಲ್ಲಿ ಒಂದು ಜನಗಣತಿ ಮನೆ ಇದೆ, ಒಂದೇ ಕುಟುಂಬ. ಆ ಸಂದರ್ಭದಲ್ಲಿ ಕಟ್ಟಡದ ಸಂಖ್ಯೆ 6, ಇಲ್ಲಿ CN ಅನ್ನು ಬಳಸಿಲ್ಲ. ನಂತರ ಜನಗಣತಿ ಮನೆ ಸಂಖ್ಯೆ 0008 ಕೊಟ್ಟಿದ್ದೀವಿ, ಹಾಗೆ ಕುಟುಂಬದ ಸಂಖ್ಯೆ 0009 ಇದೆ. ಅಂದರೆ ಇಲ್ಲಿ ವಾಸ ಇದ್ದಾರೆ ಅಂತ. ವಾಸ ಇದ್ದರೆ ಮಾತ್ರ ಕುಟುಂಬದ ಸಂಖ್ಯೆ ಬರುತ್ತೆ. ವಾಸೇತರ ಇದ್ದರೆ ಕುಟುಂಬದ ಸಂಖ್ಯೆ NA ಅಂತ ಬರುತ್ತೆ, ನಾಟ್ ಅಟೆಂಡೆಡ್ ಅಂತ. ನಂತರ ಸಂದರ್ಭ 3ಅನ್ನು ಗಮನಿಸಿ, ಕಟ್ಟಡ ಸಂಖ್ಯೆ 6ರಲ್ಲಿ ಒಂದು ಜನಗಣತಿ ಮನೆ ಮತ್ತು 2 ಕುಟುಂಬ ಇದೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ನೀವು ಮೊದಲನೇ ಕುಟುಂಬಕ್ಕೆ ಏನು ಮಾಡ್ತೀರಾ, ಕಟ್ಟಡ ಸಂಖ್ಯೆ 6ಅನ್ನು ಕೊಡ್ತೀರಾ. ನಂತರ ಜನಗಣತಿ ಸಂಖ್ಯೆ 008 ಅಲ್ಲಿ ತಗೊಳುತ್ತೆ. ನೀವು ಅಲ್ಲಿ ನ್ಯೂ ಅನ್ನೋ ಆಪ್ಷನನ್ನು ಕೊಟ್ಟಾಗ ನಂತರ ಕುಟುಂಬದ ಸಂಖ್ಯೆ ಏನಾಗುತ್ತೆ ಅಂದರೆ 0009 ಬರುತ್ತೆ. ಇದಾದ ನಂತರ ನೀವು ಆ ಮನೆಯಲ್ಲಿ ಒಂದು ಕುಟುಂಬವನ್ನು ಕಂಪ್ಲೀಟ್ ಮಾಡಿದ್ದೀರಾ, 2ನೇ ಕುಟುಂಬಕ್ಕೆ ಬರ್ತೀರಾ. ಇಲ್ಲಿ ನಾವು ಜನಗಣತಿಯನ್ನು ಶುರು ಮಾಡಿದಾಗ ನಾವು ಇಲ್ಲಿ ಯಾವುದೇ ಸಂಖ್ಯೆಯನ್ನು ಇಲ್ಲಿ ಬಿಡಂಗಿಲ್ಲ ಅಂತ ನಿಮಗೆ ತೋರಿಸುತ್ತೆ. ಹಾಗಾಗಿ ನೀವು 2ನೇ ಕುಟುಂಬಕ್ಕೆ ಬಂದಾಗ ಸೇಮ್ ಕಟ್ಟಡ ಸಂಖ್ಯೆಯನ್ನು ತಗೊಳ್ತೀರಾ 6 ಅಂತ. ನಂತರ ಇಲ್ಲಿ 6 ಅಂತ ಹೇಗೆ ತಗೊಳ್ಳೋದು ಅಂದರೆ ಅಲ್ಲಿ ಪುನರಾವರ್ತನೆ ಅಂತ ಇರುತ್ತಲ್ಲ, ಆ ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಇದಾದ ನಂತರ ಜನಗಣತಿ ಮನೆಗೆ 0008 ಅನ್ನೇ ತಗೋಬೇಕು. ಯಾಕಂದರೆ 008 ಯಾಕಂದರೆ ಅದೇ ಜನಗಣತಿ ಮನೆ ಸಂಖ್ಯೆಯನ್ನು ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು 2ನೇ ಕುಟುಂಬವನ್ನು ಮಾಡ್ತಿದ್ದೀರಾ. 0008 ತಗೊಳ್ಳೋದಂದರೆ ಆ್ಯಪ್ನಲ್ಲಿ ಪುನರಾವರ್ತನೆ ಅಂತ ಇರುತ್ತಲ್ಲ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಕುಟುಂಬದ ಸಂಖ್ಯೆ ಇಲ್ಲಿ ಡಿಫಾಲ್ಟ್ ಆಗಿ ಆಟೋಮೆಟಿಕ್ ಆಗಿ 010 ಅಂತ ಅಲ್ಲಿ ನಿಮಗೆ ತೋರಿಸುತ್ತೆ. ಸಂದರ್ಭ 4ಅನ್ನು ಗಮನಿಸಿ, ಕಟ್ಟಡ ಸಂಖ್ಯೆ 6ರಲ್ಲಿ 2 ಜನಗಣತಿ ಮನೆಗಳು ಮತ್ತು 2ರಲ್ಲೂ ಒಂದೊಂದು ಕುಟುಂಬ. ಕಟ್ಟಡ 6 ಇಲ್ಲಿ 2 ಜನಗಣತಿ ಮನೆ ಇದೆ, ಆ 2 ಜನಗಣತಿ ಮನೆಯಲ್ಲಿ ಒಂದೊಂದು ಕುಟುಂಬ ಅಷ್ಟೇ. ಈ ಕಟ್ಟಡ 6ಕ್ಕೆ ಬಂದಿದ್ದೀರಾ, ಮೊದಲನೇ ಜನಗಣತಿ ಮನೆಯನ್ನ ಮಾಡ್ತಾ ಇದ್ದೀರಾ.
ಅಲ್ಲಿ ಒಂದು ಕುಟುಂಬ ಮಾತ್ರ ಇದೆ, ಅಲ್ಲಿಗೆ ನಿಮಗೆ ಜನಗಣತಿ ಮನೆ 0008 ತಗೊಳುತ್ತೆ. ನಂತರ ಕುಟುಂಬ 0009 ತಗೊಳುತ್ತೆ. ಅದಾದ ನಂತರ ನೀವು ಎರಡನೇ ಜನಗಣತಿ ಮನೆಗೆ ಬರ್ತೀರಾ. ಆ ಸಂದರ್ಭದಲ್ಲಿ ಇಲ್ಲಿ ಕಟ್ಟಡ ಸಂಖ್ಯೆ ಸೇಮ್ ಇರುತ್ತೆ, ಅಂದರೆ 6 ಇರುತ್ತೆ. ನಂತರ ಇಲ್ಲಿ ಜನಗಣತಿ ಮನೆ ಸಂಖ್ಯೆ 0009 ಬರುತ್ತೆ. ಯಾಕಂದರೆ ನೀವು ಇಲ್ಲಿ ಬೇರೆ ಕುಟುಂಬವನ್ನು ಮಾಡ್ತಾ ಇದ್ದೀರಾ ಒಂದೇ ಕಟ್ಟಡದಲ್ಲಿ, ಅಲ್ಲಿಗೆ ಒಂದೇ ಕಟ್ಟಡದಲ್ಲಿ ಬೇರೆ ಜನಗಣತಿ ಮನೆಯನ್ನು ಮಾಡ್ತಿರೋದ್ರಿಂದ ಇಲ್ಲಿ 0009 ಜನಗಣತಿ ಮನೆ ತಗೊಳುತ್ತೆ. ನಂತರ 010 ಇಲ್ಲಿ ಕುಟುಂಬ ಸಂಖ್ಯೆಯನ್ನು ತಗೊಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಕೂಡ CN ನಂಬರನ್ನು ಇಲ್ಲಿ ನಮೂದನ್ನು ಮಾಡಿಲ್ಲ. ಈಗ ಸಂದರ್ಭ 5 ಮತ್ತು ಸಂದರ್ಭ 6 ಕೂಡ ನೀವು ಇದನ್ನು ಗಮನಿಸ್ಬೋದು. ಕಟ್ಟಡ ಸಂಖ್ಯೆ 6ರಲ್ಲಿ 2 ಜನಗಣತಿ ಮನೆಗಳು ಮತ್ತು ಒಂದರಲ್ಲಿ 3 ಕುಟುಂಬಗಳು, ಮತ್ತೊಂದರಲ್ಲಿ 2 ಕುಟುಂಬಗಳು. ಇಲ್ಲಿ ಗಮನಿಸಿ, ಇಲ್ಲಿ 6ನೇ ಕಟ್ಟಡಕ್ಕೆ ಹೋಗಿದ್ದೀರಾ, ಅಲ್ಲಿ 2 ಜನಗಣತಿ ಮನೆ ಇದೆ ನೋಡಿ. 2 ಜನಗಣತಿ ಮನೆ ಇಲ್ಲಿ 008, ಇಲ್ಲಿ 009. 008ರಲ್ಲಿ ಇಲ್ಲಿ ನೋಡಿ ಗಮನಿಸ್ಬೋದು, ಈ ಒಂದು ಕುಟುಂಬದಲ್ಲಿ ಅಂದರೆ ಈ ಒಂದು ಜನಗಣತಿ ಮನೆಯಲ್ಲಿ 008 3 ಕುಟುಂಬಗಳಿದೆ. ಅಲ್ಲಿಗೆ ಅದಕ್ಕೋಸ್ಕರ ಕಟ್ಟಡ ಸಂಖ್ಯೆ ಸೇಮ್ ಇದೆ. ನಂತರ ಇಲ್ಲಿ ಜನಗಣತಿ ಮನೆ ಸಂಖ್ಯೆನೂ ಸೇಮ್ ಇರುತ್ತೆ, ಅಂದರೆ ಮೊದಲನೇದಕ್ಕೆ ಯಾವ್ದು ಬಳಸಿರ್ತೀವೋ ಆ 3ಕ್ಕೂ ಅದನ್ನೇ ಬಳಸ್ತೀವಿ. ನಂತರ ಕುಟುಂಬ ಸಂಖ್ಯೆ ಮಾತ್ರ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಅದೇ ಕಟ್ಟಡದಲ್ಲಿ ನಾವು ಎರಡನೇ ಜನಗಣತಿ ಮನೆ ಸಂಖ್ಯೆಗೆ ಬರ್ತೀವಿ. ಇಲ್ಲಿಗೆ ಬಂದಾಗ ಇಲ್ಲಿ ನೋಡಿ, ಅದರಲ್ಲಿ ಮೊದಲನೇ ಕುಟುಂಬದಲ್ಲಿ 012 ತಗೊಳುತ್ತೆ. ನಂತರ ಅದೇ ಕಟ್ಟಡದ ಅದೇ ಜನಗಣತಿ ಮನೆಯ ಎರಡನೇ ಕುಟುಂಬಕ್ಕೆ ಬಂದಾಗ 013 ತೋರಿಸುತ್ತೆ. ಅದೇ ಸಂದರ್ಭ 6 ನೋಡಿ, ಕಟ್ಟಡ ಸಂಖ್ಯೆ 6ರಲ್ಲಿ 3 ಜನಗಣತಿ ಮನೆಗಳು. ಒಂದನೇ ಜನಗಣತಿ ಮನೆ ಸಾಮಾನ್ಯ ಕುಟುಂಬ, ಎರಡನೇದೇ ಸಂಸ್ಥಾರೂಪ ಕುಟುಂಬ ಮತ್ತು 3ರಲ್ಲಿ ಸಾಮಾನ್ಯ ಕುಟುಂಬ. ಎಲ್ಲ ಕುಟುಂಬಗಳು ಚೇಂಜ್ ಇರೋದ್ರಿಂದ ಇಲ್ಲಿ ಒಂದು ಕಟ್ಟಡ ಇದೆ, ಆದರೆ ಎಲ್ಲದು ಬೇರೆ ಬೇರೆ ಮನೆಗಳಾಗಿದೆ. ಹಾಗಾಗಿ 008, 009, 0010 ಇಲ್ಲಿ ತೋರಿಸಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟು. ನಾವು ಇಲ್ಲೆಲ್ಲೂ ಕೂಡ CN ನಂಬರನ್ನು ಹಾಕಿಲ್ಲ. ಸೊ ಅಲ್ಲಿಗೆ ನಾವು ಜನಗಣತಿ HL ಮೊಬೈಲ್ ಆ್ಯಪ್ನಲ್ಲಿ CN ನಂಬರನ್ನು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇನ್ನೂ ಏನಾದ್ರು ಡೌಟ್ ಇದ್ದರೆ ನೀವು ಪೇಜ್ ನಂಬರ್ 31 ತೆಗೆದು ನೋಡ್ಬೋದು. ಅಲ್ಲಿ ನೀವು ಕಟ್ಟಡದ ಮೇಲೆ ಬರೆಯೋಕ್ಕೆ ನಿಮಗೆ ಗುರುತು ಮಾಡೋಕ್ಕೆ ಮಾತ್ರ CN ನಂಬರನ್ನು ಬಳಸಿ ಅಂತ ಹೇಳಿದರೆ, ಇದನ್ನು ನೀವು ನಿಮ್ಮ ಸೂಪರ್ವೈಸರ್ಗಳಿಗೆ ಮನವರಿಕೆ ಮಾಡಿ. ಎರಡನೇ ಪ್ರಶ್ನೆ, ಸಿಂಕ್ ಮಾಡಿದ ಮೇಲೆ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಸಂಖ್ಯೆಗಳನ್ನು ಬದಲಾಯಿಸಬಹುದೇ? ಇಲ್ಲಿಗೆ ಬಂದರೆ, ಇಲ್ಲಿ ಸಿಂಕ್ ಮಾಡಿದ ಮೇಲೆ ಕಟ್ಟಡ ಸಂಖ್ಯೆ ಮತ್ತೆ ಜನಗಣತಿ ಮನೆ ಸಂಖ್ಯೆಯನ್ನು ನಾವು ಎಡಿಟ್ ಮಾಡೋಕ್ಕೆ ಸಾಧ್ಯನಾ? ಸಿಂಕ್ ಮಾಡಿದ ನಂತರ ನೀವು ಕಟ್ಟಡ ಸಂಖ್ಯೆ ಮತ್ತೆ ಜನಗಣತಿ ಸಂಖ್ಯೆಯನ್ನು ಎಡಿಟ್ ಮಾಡೋಕ್ಕೆ ಸದ್ಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಸಂಖ್ಯೆಯನ್ನು ಮೊದಲೇ ಕೊಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಸಾಲಿನ ಸಂಖ್ಯೆ ಏನು ಅಂದರೆ, ಸಾಲಿನ ಸಂಖ್ಯೆ ಇದು ಸೀರಿಯಲ್ ನಂಬರ್. ನಾವು ಕ್ರಮ ಸಂಖ್ಯೆ ಅಂತ ಹೇಳ್ತೀವಲ್ಲ, ಅದೇ ಥರ ಇದು ಸಾಲಿನ ಸಂಖ್ಯೆ ಡಿಫಾಲ್ಟ್ ಆಗಿ ಬರ್ತಾ ಹೋಗುತ್ತೆ. ಕಟ್ಟಡ ಸಂಖ್ಯೆಯನ್ನು ನಮೂದಿಸ್ತೀರಾ, ನಂತರ ಜನಗಣತಿ ಮನೆ ಸಂಖ್ಯೆಯನ್ನು ಕೂಡ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಡ್ತೀರಾ. ಇದಾದ ನಂತರ ಮುಂದಿನ ಅಂತ ನೀವು ಒಂದು ಸಲ ಟೈಪ್ ಮಾಡಿದ್ರೆ, ನಂತರ ನೀವು ಅದ್ರ ಬ್ಯಾಕ್ ಹೋದ್ರೂ ಕೂಡ ಇದು ಡ್ರಾಫ್ಟಲ್ಲಿ ಕೂತಿರುತ್ತೆ. ನೀವು ಸೆಲೆಕ್ಟ್ ಮಾಡಿರುವ ಕಟ್ಟಡದ ಸಂಖ್ಯೆ, ಸಾಲಿನ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆ ಇದು ಹೋಗಿ ಡ್ರಾಫ್ಟಿಗೆ ಕೂತ ಮೇಲೆ ನಂತರದ ಮನೆಗಳನ್ನು ಮಾಡಕ್ಕೆ ಬಂದಾಗ ಇಲ್ಲಿ ನನಗೆ 003 ಅಂತ ಇದೆ. ನಂತರ ನಾನು ಹೊಸ ಮನೆಗಳನ್ನು ಮಾಡಕ್ಕೆ ಬಂದಾಗ ಅಲ್ಲಿ ನನಗೆ 004 ಅಂತಲೇ ತೋರಿಸುತ್ತೆ. ಇದಕ್ಕೆ ಪರಿಹಾರ ಏನಂದರೆ, ಈಗ ನಾನು ಕಟ್ಟಡ ಸಂಖ್ಯೆ ಒಂದನ್ನು ನಾನು ಸೆಲೆಕ್ಷನ್ ಮಾಡ್ಕೊಬಿಟ್ಟಿದ್ದೀನಿ, ಅದು ಹೋಗಿ ಡ್ರಾಫ್ಟಲ್ಲಿ ಕೂತಿದೆ. ಅದು ಹೋಗ್ಸೋದು ಹೇಗೆ ಅಂದರೆ, ನೀವು ಏನೂ ತೊಂದರೆ ತಗೋಬೇಡಿ, ಮಾಹಿತಿಗಳ ತಿದ್ದುಪಡಿಗೆ ಹೋಗಿ ಅಲ್ಲಿ ನೀವು ಡ್ರಾಫ್ಟಲ್ಲಿ ಕೂತಿರುತ್ತೆ, ಅದನ್ನು ನೀವು ಎಡಿಟ್ ಮಾಡಿ. ಇಲ್ಲ ನನಗೆ ತುಂಬ ವ್ಯತ್ಯಾಸ ಬರ್ತಿದೆ ಅಂದರೆ, ನೀವು ಹಿಂದೆ ಮಾಡಿರುವ ಎಲ್ಲ ಮನೆಗಳನ್ನು ಒಂದು ಸಲ ಸಿಂಕ್ ಕೊಡಿ. ನಂತರ ನಿಮ್ಮ ಮೊಬೈಲ್ನಲ್ಲಿ ಡೇಟಾವನ್ನು ಒಂದು ಸಲ ಕ್ಲಿಯರ್ ಮಾಡಿ, ನಂತರ ಮತ್ತೆ ರೀಲಾಗಿನ್ ಆಗಿ, ನಂತರ ಸಾಲಿನ ಸಂಖ್ಯೆಗಳೆಲ್ಲ ಕ್ರಮಬದ್ಧವಾಗಿ ನಿಮಗೆ ಬರ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾವು ಕಟ್ಟಡಗಳ ಸಂಖ್ಯೆಯನ್ನು ಬರೆಯಬೇಕಾದ್ರೆ ಹಿಂದೆ CN ಅನ್ನು ನಾವು ಎಂಟ್ರಿ ಮಾಡಬೇಕೋ ಬೇಡವೋ HLO ಆ್ಯಪ್ನಲ್ಲಿ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗೆ ಸಿಂಕ್ ಮಾಡಿದ ನಂತರ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆಗಳನ್ನು ಎಡಿಟ್ ಮಾಡಬಹುದಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.